ಇನ್ನು ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ದ್ವೇಷ ರಾಜಕಾರಣದ ವಿವಾದಕ್ಕೆ ಗುರಿಯಾಗಿದೆ. ಶ್ರೀರಾಮ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನಿಂದಿಸಿ ಪಾಠ ಮಾಡಿದ್ದ ಮಂಗಳೂರಿನ ಶಿಕ್ಷಕಿ ವಿರುದ್ಧ ಪ್ರತಿಭಟಿಸಿದ್ದ ಇಬ್ಬರು ಬಿಜೆಪಿ ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪೊಲೀಸರ ಈ ನಡೆಗೆ ಸರ್ಕಾರದ ಕುಮ್ಮಕ್ಕೆ ಕಾರಣ ಅಂತ ಕೇಸರಿ ಪಡೆ ಸಿಡಿದೆದ್ದಿದೆ. ಇನ್ನು ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಪ್ರಕರಣ ದಾಖಲಿಸಿರುವುದು ಅಂತ ರಾಜ್ಯ ಸರ್ಕಾರದ ಮನಸ್ಥಿತಿಗೆ ಹಿಡಿದಂಥ ಕೈಗನ್ನಡಿ ಇದು ಅಂತ ಶಾಸಕ ವೇದವ್ಯಾಸ ಕಾಮತ್ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಜೈ ಶ್ರೀರಾಮ್ ಘೋಷಣೆ ಕೂಗುವವರ ಮೇಲೆ ಕೇಸ್ ಹಾಕ್ತಿದ್ದಾರೆ, ರಾಮನನ್ನ ನಿಂದಿಸಿದವರನ್ನ ಸುಮ್ಮನೆ ಬಿಡ್ತಿದ್ದಾರೆ ಅಂತ ಶಾಸಕ ಭರತ್ ಶೆಟ್ಟಿ ಕಿಡಿಕಾರಿದ್ದಾರೆ. ಮತ್ತು ಜೈ ಶ್ರೀರಾಮ್ ಹೇಳುವಂಥದ್ದು ಯಾವುದೋ ಭಾರತೀಯ ಜನತಾ ಪಾರ್ಟಿಯ ವಿಷಯ ಅಲ್ಲ. ಅದು ದೇವರ ಹೆಸರು. ಜೈ ಶ್ರೀರಾಮ್ ಹಾಕ್ತಾರೆ, ದೇವಸ್ಥಾನದಲ್ಲಿ ಹಾಕ್ತಾರೆ, ಎಲ್ಲ ಕಡೆ ಹಾಕ್ತಾರೆ. ಅದನ್ನು ರಾಜಕೀಯ ಅಂತ ಹೇಳುವಂಥದ್ದು ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ ಅವರ ಮಾನಸಿಕತೆಗೆ ಏನಾಗಿದೆ ಗೊತ್ತಾಗೋದಿಲ್ಲ. ಎರಡನೇದು, ಸತ್ಯಶೋಧನೆ ಮಾಡಬೇಕು ಅಂತ ಹೇಳಿದ್ರೆ ಮಕ್ಕಳ ಹೆತ್ತವರ ಹತ್ರ ಹೋಗಿ ತಿಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಅದನ್ನು ತಿಳ್ಕೊಳ್ಳದೆ ಒಂದು ಭಾಗದಲ್ಲಿ ಟೀಚರ್ ಹತ್ರ ಮಾತ್ರ ಹೋಗಿ ತಿಳ್ಕೊಂಡು ಸತ್ಯಶೋಧನೆ ಮಾಡ್ತಾನೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಈ ರೀತಿಯ ಪ್ರತಿಭಟನೆ ಮಾಡುವಂಥ ಹಕ್ಕನ್ನು ಮೊಟಕುಗೊಳಿಸಿ ನಮಗೆ ಎಫ್ಐಆರ್ ಆಗ್ತಾರೆ ಅಂತೇಳಿ ಆದರೆ ನಮ್ಮ ದೇವರಿಗೆ ಅವಹೇಳನೆ ಮಾಡಿದಾಗ ಪ್ರತಿಭಟನೆ ಮಾಡಿದ್ದು ತಪ್ಪು. ಅದು ನಮ್ಮ ಅಂತ ಹೇಳಿದ್ರೆ ಪ್ರತಿಭಟನೆ ಮಾಡೋದು ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಒಂದು ವ್ಯವಸ್ಥೆ. ಜೈ ಶ್ರೀರಾಮ್ ಅಂತ ಕೂಗಿದ ಕೂಡಲೇ ಯಾರೆಲ್ಲ ಇದ್ದಾರೆ ನೀವು ಅವ್ರ ಮೇಲೆ ಎಲ್ಲರ ಮೇಲೆ ಎಫ್ಐಆರ್ ಆಗ್ತೀರಿ. ಆದ್ರೆ ಶ್ರೀರಾಮನ ಮೇಲೆ ಯಾರು ಅಲ್ಲಸಲ್ಲದ ಮಾತುಗಳನ್ನು ಆಡ್ತಾರೆ ಟೀಚರ್ಸ್ ಮೇಲೆ ಇನ್ನೂ ಸಹ ಎಫ್ಐಆರ್ ಆಗ್ಲಿಲ್ಲ. ಪೇರೆಂಟ್ಸ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಟೀಚರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಸರಿ, ಯೂ ಟರ್ನ್ ತಗೊಂಡಿದ್ದು ಓಕೆ, ಇವ್ರ ಮೇಲೆ ಎಫ್ಐಆರ್ ಯಾಕೆ ಅಂತ ಪ್ರತಿಭಟನೆ ಮಾಡಂಗೂ ಇಲ್ವ ಇನ್ನು ಮುಂದೆ? ಒನ್ಸ್ ಅಗೈನ್ ಇಟ್ಸ್ ಪಾಲಿಟಿಕ್ಸ್ ರೀ, ಫ್ರಮ್ ಬೋತ್ ದಿ ಸೈಡ್ಸ್. ಒನ್ಸ್ ಅಗೈನ್ ಇಟ್ ಈಸ್ ಪಾಲಿಟಿಕ್ಸ್ ಫ್ರಮ್ ಬೋತ್ ದಿ ಸೈಡ್ಸ್. ನಾವು ಇದನ್ನೆಲ್ಲ ಮೀರಿ ದಾಟಿ ಧರ್ಮಾತೀತವಾಗಿ ನಾವು ಸ್ವಜನ ಪಕ್ಷಪಾತಗಳನ್ನೂ ದಾಟಿ ದ್ವೇಷ ರಾಜಕಾರಣಗಳನ್ನೂ ದಾಟಿ ಚಿಂತನಾಶೀಲರಾಗಿ ಚಿಂತನೆ ಕಡೆಗೆ ಹೋಗಿ ಸ್ವಾಸ್ಥ್ಯದ ಕಡೆಗೆ ಹೋಗಿ ಸಂಭ್ರಮದ ಕಡೆಗೆ ಹೋಗಿ ನಾವು ಯಾವಾಗ ನಾವು ವಿಶ್ವಮಾನವರಾಗದ ಐ ಡೋಂಟ್ ನೋ. ವಿಶ್ವಮಾನವತೆಯ ಕಲ್ಪನೆ ಪರಮಾದ್ಭುತ, ಬಟ್ ಲೆಟ್ ಅಸ್ ಕ್ರಾಸ್ ದಿ ಬಾರ್ಡರ್ಸ್ನು. ಆ ಲೇಡಿ ಮಾಡಿ ತಪ್ಪು, ಇವರು ಪ್ರತಿಭಟನೆ ಮಾಡಿದ್ದಕ್ಕೆ ಇವರು ಎಫ್ಐಆರ್ ಹಾಕಿದ್ದು ತಪ್ಪು. ಫೈನಲಿ ವಾಟ್ ಈಸ್ ದಟ್ ಯು ಆರ್ ಗೆಟಿಂಗ್? ಸೋಷಿಯಲ್ ಫ್ಯಾಬ್ರಿಕಲ್ಲಿ ನೀವು ಔಟ್ಸೆಟ್ನ ಓಪನ್ ಅಪ್ ಮಾಡಿ ಯೋಚನೆ ಮಾಡ್ಕೊಳ್ಳಿ ವಾಸು. ನೀವು ಏನು, ಬಹುಶಃ ನಾನು ಭಾಳ ವೇದಾಂತಿ ಥರ ನಿಮಗೆ ಕೇಳಿಸ್ತಿರ್ಬೋದೇನೋ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಬಟ್ ನೀವು ಇಷ್ಟೂ ದಿನ ಗಮನಿಸಿ, ನಾವು ಕಳೆದ ಆಲ್ಮೋಸ್ಟ್ 1 ತಿಂಗಳಿಂದ ನಾವು ನ್ಯೂಸ್ ಫ್ರಂಟ್ ಲೈನಲ್ಲಿದ್ದೇವೆ. ಧರ್ಮದ ನಡುವಿನ ಒಡೆಯುವಿಕೆ, ಚರ್ಚೆ, ಅವನ ವಿರುದ್ಧ ಇವನು ಸೇಡ್ ತೀರಿಸ್ಕೊಳ್ಳೋದು, ಅವನು ಹಿಂಗಂದ ಅಂತ ಅವನಂಗೆ ಅನ್ನೋದು, ಅವನು ಹಂಗಂದ ಅಂತ ಇವನಂಗೆ ಅನ್ನೋದು. ವೆನ್ ಆರ್ ಯು ಹ್ಯಾವಿಂಗ್ ದಿ ಬ್ಯೂಟಿಫುಲ್ ಸೋಷಿಯಲ್ ಫ್ಯಾಬ್ರಿಕ್ ಮೈ ನೇಷನ್ ಹ್ಯಾಸ್? ದಿಸ್ ನೇಷನ್ ಹ್ಯಾಸ್ ಎ ಫ್ಯಾಂಟಾಸ್ಟಿಕ್ ಸೋಷಿಯಲ್ ಫ್ಯಾಬ್ರಿಕ್ ಬ್ರದರ್. ಹೌದು, ಇವ್ರು ಯಾರೋ 4 ಜನ ಡಿಸೈಡ್ ಮಾಡೋಕ್ಕಾಗಲ್ಲ ಅದನ್ನು. ನನ್ನ ದೇಶ ಇದಕ್ಕಿಂತ ಅತೀತವಾಗಿದೆ. ನನ್ನ ದೇಶ ನನ್ನದು, ನಿಮ್ಮದು. ಹೌದು, ನನ್ನ ಭಾರತ, ನನ್ನ ರಾಜ್ಯ, ನನ್ನ ಊರು, ನನ್ನ ನಾಡು, ನನ್ನ ನೆಲ, ನನ್ನ ಗಾಳಿ, ನನ್ನ ನೀರು. ಇಟ್ಸ್ ಮಚ್ ಅಬೌವ್ ಎವ್ರಿಥಿಂಗ್. ಆ್ಯಂಡ್ ನಾಳೆ ಇಟ್ ವಿಲ್ ಗೆಟ್ ಡೈಲ್ಯೂಟೆಡ್. ಈ ರಾಜಕಾರಣದಲ್ಲಿ ಇವ್ರ ಮೇಲೆ ಹಾಕಿರೋ ಎಫ್ಐಆರ್ ಹೋಗುತ್ತೆ. ಹೌದು, ಆ ಹೆಣ್ಮಗಳು ಇನ್ನೊಂದು ಕಡೆ ಕೆಲಸ ಮಾಡ್ತಾಳೆ. ಬಿತ್ತಿರೋ ದ್ವೇಷ, ಬಟ್ ದ್ವೇಷ ಬಿತ್ತಿರೋದು ಆ ಹೆಣ್ಮಗಳು ಏನೋ ಹೇಳಕ್ಕೆ ಹೋಗಿದ್ದು ಎಲ್ಲೋಗಿ ನಿಂತ್ಕೊಳ್ಳುತ್ತೆ. ನನಗೆ ಇದು ಅರ್ಥ ಆಗ್ತಾ ಇಲ್ಲ. ಸಮಡಿ ಮೇಸೆ ನಾನು ಮಾತಾಡ್ತಿರುವಾಗ ಬಿಡಪ್ಪ ಇದು ಮಗದೊಂದು ನಾನು ನ್ಯೂಟ್ರಾಲಿಟಿನೂ ಮಾತಾಡ್ತಾ ಇಲ್ಲ. ಐ ಆಮ್ ಟಾಕಿಂಗ್ ಹ್ಯುಮ್ಯಾನಿಟಿ ಆಯಿತಾ. ನನಗೆ ಅದಕ್ಕೆ ನನಗೆ ಇದ್ರ ಬಗ್ಗೆ ನೀವು ಏನು ಕಾಮೆಂಟ್ ಮಾಡಲಿ ನಾನು ಇದ್ರ ಬಗ್ಗೆ ಕೂತ್ಕೊಂಡ್ಬಿಟ್ಟು ಅವರಿಬ್ಬರು ಜಗಳ ಆಡ್ಕೊಂಡ್ರು, ಅವ್ರ ಮೇಲೆ ಇವರು ದ್ವೇಷ ಮಾಡ್ಕೊಂಡು ಇವ್ರು ಎಫ್ಐಆರ್ ಹಾಕಿದ್ರು. ಅಲ್ಲಿದ್ದಂಥ ಹೆಣ್ಮಗಳು ಆಯಮ್ಮ ದ್ವೇಷ ಮಾಡ್ಕೊಂಡು ಆಯಮ್ಮ ಏನು ಅಂದ್ಲು, ಆಯಮ್ಮ ಸಸ್ಪೆಂಡ್ ಆದ್ಲು. ಹೌದಾ? ಆ ಹೆಣ್ಮಗಳು ಸಸ್ಪೆಂಡ್ ಆದರು, ಹೌದಾ? ವಾಟ್ ಈಸ್ ದ ಟೇಕ್ ಅವೇ? ಓಕೆ, ನೀವು ಈ ಗೆದ್ದು ನ್ಯೂಸ್ ಫ್ರಂಟ್ ಲೈನ್ ಮುಗಿಸಿ 9:54ಕ್ಕೆ ಬೆಂಗಳೂರು ಬೀಟ್ನ ಇವ್ರು ನಡೆಸ್ಕೊಡ್ತಾರೆ ಅಂದ್ಬಿಟ್ಟು ಹೋಗ್ತೀರಾ, ನೀವು ಮನೆಗೆ ಹೋಗ್ತೀರಾ. ಟೇಕ್ ಅವೇ ಏನು ನಿಮಗೆ ಈ ಇಡೀ ಸಬ್ಜೆಕ್ಟಿಂದ? ವಾಟ್ ಇಸ್ ದ ಟೇಕ್ ಅವೇ? ಏನು ಕಲ್ತ್ರಿ? ಯು ಟೆಲ್ ಮೀ, ಐ ವಾಂಟ್ ನೋ ಫ್ರಮ್ ಯು. ಕಲ್ತಿದ್ದೇನು? ತೆಗೆದುಕೊಂಡು ಹೋಗಿದ್ದೇನು? ಪಾಠ ಏನು? ಒಳ್ಳೇದೇನು? ಶೂನ್ಯ, ನಥಿಂಗ್. ಇಟ್ಸ್ ಝೀರೋ. ವೆನ್ ಇಟ್ ಕಮ್ಸ್ ಟು BJP, ಭಾಳ ಈ ಸ್ಟಾಲಿನ್ ಮಗ ಉದಯನಿಧಿ ಮಾರನ್
ಎಂತೆಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಹೌದು ಇವರು ಪ್ರಿಯಾಂಕ್ ಖರ್ಗೆ ಸಮರ್ಥನೆ ಮಾಡ್ಕೊಂಡು ಹೌದು ಅದನ್ನು ಸತೀಶ್ ಜಾರಕಿಹೊಳಿ ಸನಾತನ ಅಸಹ್ಯ ಅಂತ ಸನಾತನ ಅಸಹ್ಯ ಹಿಂದೂ ಅಂದ್ರೆ ಅಸಹ್ಯ ಅಂದ್ರೆ ಹಿಂದೂ ಅಂದ್ರೆ ಅಸಹ್ಯ ಈ ಥರದ ಎಲ್ಲಿ ತನಕ ತೊಗೊಂಡೋಗ್ತೀರಿ ಇದನ್ನೆಲ್ಲ ಎಲ್ಲಿ ತನಕ ತೊಗೊಂಡೋಗ್ತೀರಿ ಎಲ್ಲಿ ತನಕ ನನ್ನ ಭಾವನೆ ನಾನು ನಂಬಿರುವ ಧರ್ಮ ನನ್ನದೊಂದು ಪರಿಕಲ್ಪನೆ ನನ್ನದೊಂದು ಆಲೋಚನೆ ನನ್ನದೊಂದು ನಂಬಿಕೆ ನನ್ನದೊಂದು ಪರಿಪಾಠ ನನ್ನದೊಂದು ಕಲ್ಚರ್ ನನ್ನದೊಂದು ಪರಿಪಾಲನೆ ಎಲ್ಲಿ ತನಕ ನೀವು ಅದನ್ನು ಹರ್ಟ್ ಮಾಡ್ತಾ ಹೋಗ್ತೀರಿ ಎಲ್ಲಿ ತನಕ ನೀವು ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಳ್ತೀರಿ ಸೇಮ್ ಕ್ವಶನ್ ಟು BJP ಆಲ್ಸೋ ಸೌಹಾರ್ದತಾ ಭಾವ ಎಲ್ಲಿ there is something called as moral fiber and intellectual level. Where is the moral fiber? ಎಲ್ಲಿದೆ ನೈತಿಕತೆಯ ನಾರು ಎಲ್ಲಿದೆ ಆಮೇಲೆ ಬೌದ್ಧಿಕತೆಯ ದಿವಾಳಿತನ ಕಾಣಿಸ್ತಾ ಇದೆ ನನಗೆ ಬಹಳ ಜನರಲ್ಲಿ ಬೌದ್ಧಿಕತೆಯ ಮಟ್ಟ ಎಲ್ಲಿದೆ ಊರಲ್ಲಿರೋನ್ನ ಬೈಕಂಡು ತಿರ್ಕೊಂಡ್ರೆ ಅಲ್ಲ ಬೌದ್ಧಿಕತೆಯ ಮಟ್ಟ ಅನ್ನೋದು ಅವನನ್ನೂ ಪ್ರೀತಿಸಿ ನಮ್ಮತನವನ್ನೂ ಪ್ರೀತಿಸಿ ಇನ್ನೊಬ್ಬನನ್ನು ದ್ವೇಷಿಸದೇ ಇರುವುದು ಸೆಕ್ಯುಲರಿಸಮ್ ಊರಲ್ಲಿರೋನ್ನ ದ್ವೇಷ ಮಾಡ್ಕೊಂಡ್ಬಿಟ್ಟು ನಾನು ಸೆಕ್ಯುಲರಿಸಮ್ ಅಂತಂದ್ರೆ ಅದು ಸೂಡೋ ಸೆಕ್ಯುಲರಿಸಮ್ ಅದು ಫೇಕ್ ಅದು ಹೌದು ನಾಟಕ ಅದು ನಾನು ಎರಡೂ ಪೊಲಿಟಿಕಲ್ ಪಾರ್ಟಿಗಳಿಗೂ ಹೇಳೋದು ಇದನ್ನ ಟೋಟಲ್ ನಾಟಕ ಓನ್ಲಿ ಫಾರ್ ವೋಟ್ ಬ್ಯಾಂಕ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.